ನಮಸ್ಕಾರ ಎಲ್ರಿಗೂ. ಇವತ್ತಿನ ಪಿಕಾ ಕಾರ್ಡ್ ರೀಡಿಂಗ್ಗೆ ಸ್ವಾಗತ. ಇವತ್ತಿನ ವಿಷಯ ಅಂತಂದ್ರೆ, ನಿಮಗೆ ಮತ್ತೆ ನೀವು ನೆನ್ಸ್ಕೊಂತಿರೋ ವ್ಯಕ್ತಿಯ ನಡುವೆ ಯಾಕೆ ಯಾವುದೇ ರೊಮ್ಯಾಂಟಿಕ್ ಕನೆಕ್ಷನ್ ಸಾಧ್ಯವಾಗ್ಲಿಲ್ಲ ಅಂತ ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ಮದುವೆ ಆಗಿಲ್ಲ, ಒಬ್ರಿಗೊಬ್ರಿಗೆ ಮದುವೆ ಆಗಿಲ್ಲ ಅಥವಾ ಮದುವೆ ನಿಲ್ಲಿಲ್ಲ ಅಂದ್ರೆ ನಾವು ಋಣ ಇಲ್ಲ ಅಂತ ಅನ್ಕೊಳ್ತೀವಿ, ವಿಚ್ ಇಸ್ ಟ್ರೂ. ಆದ್ರೆ ಈ ಒಂದು ರೀಡಿಂಗ್ ಉದ್ದೇಶ ಇಷ್ಟೇ: ನಿಮ್ಮ ಮಾನಸಿಕವಾಗಿ ನೀವೇನ್ ಸ್ಟ್ರೆಸ್ ಅನುಭವಿಸ್ತಾ ಇದ್ರೆ ಅದನ್ನ ಕಡಿಮೆ ಮಾಡೋ ಉದ್ದೇಶಕ್ಕೋಸ್ಕರ ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಅಂದ್ರೆ ಇನ್ನ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ. ಸೊ ನೀವು ಯಾವ ವ್ಯಕ್ತಿ ಜೊತೆ ನಿಮ್ಗೆ ಲವ್ ಫೇಲ್ಯೂರ್ ಆಗಿದೆ ಅಥವಾ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಲಿಲ್ಲ, ಶುರು ಆಗೋ ಮುಂಚೆನೆಯಿಂದ ಮುಗ್ದೋಯ್ತು ಅಂತ ವ್ಯಕ್ತಿನ ನೆನೆಸ್ಕೊಂಡು ಕಾರ್ಡ್ ಫೈಲ್ ಪಿಕ್ ಮಾಡಿ ನಮ್ಮ ರೀಡಿಂಗ್ ನಾವು ನೋಡೋಣ. 1, 2, 3. ಸೊ ಇವಾಗ ಮೊದಲನೇ ಗುಂಪಿನ ರೀಡಿಂಗ್ ನೋಡೋಣ. ಓಕೆ, ಸೊ ಯಾಕೆ ನಿಮ್ಗೂ ಅವ್ರಿಗೂ ಕನೆಕ್ಷನ್ ಆಗ್ಲಿಲ್ಲ ಅಂದ್ರೆ, ಒಂದು ಲವ್ ಇರ್ಲಿಲ್ಲ, ದೇರ್ ವಾಸ್ ನೋ ಲವ್ ಇಬ್ರು ಮಧ್ಯ. ಮತ್ತೆ ಮೋಸ್ಟ್ಲಿ ಇನ್ನೊಂದು ಉದ್ದೇಶ ಏನಂದ್ರೆ, ಆಲ್ರೆಡಿ ಅವರಿಗೆ ಇನ್ನೊಬ್ರು ಲವ್ ಇದ್ರು ಅಥವಾ ಪಾರ್ಟ್ನರ್ ಇದ್ದಾರೆ, ಆಲ್ರೆಡಿ ಅವರ ಮನಸ್ಸು ಬೇರೆಯವರ ಹತ್ರ ಇದೆ. ಓಕೆ, ಇದಾಗಿಯೂ ನಿಮ್ಗೆ ಯಾಕೆ ಇವರ ಜೊತೆ ಕನೆಕ್ಷನ್ ಮಾಡ್ಕೊಳ್ಳುವಂತಹ ಆಸೆ ಇದೆ. ಓಕೆ, ಐ ಥಿಂಕ್ ದಿಸ್ ವಾಸ್ ಪ್ಯೂರ್ ಅಟ್ರಾಕ್ಷನ್ ಅಂತ ಅನ್ಸುತ್ತೆ. ಒಂದ್ ರೀತಿ ಕಾರ್ಮಿಕ್ ಅಟ್ರಾಕ್ಷನ್ ಇತ್ತು ಅನ್ಸುತ್ತೆ ನಿಮ್ಮಿಬ್ರ ಮಧ್ಯ, ಹೆಚ್ಚಾಗಿ ನಿಮ್ ಕಡೆಯಿಂದ. ಸೊ ಅದಕ್ಕೋಸ್ಕರ ಆಯ್ತು. ಬಟ್ ಅವರು ಟೆಂಪ್ಟೇಷನ್, ಮೋಹದ ಬಲೆಗೆ ಬೀಳದೆ ಅವರ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಏನಿದೆ ಅಥವಾ ಲಾಂಗ್ ಟರ್ಮ್ ಲವ್ ಏನಿದೆ ಅದಕ್ಕೆ ಬೆಲೆ ಕೊಟ್ಟರು ಹೆಚ್ಚಾಗಿ. ಇದಕ್ಕೋಸ್ಕರ ನಿಮ್ಮಿಬ್ಬರ ಒಂದು ಕನೆಕ್ಷನ್ ಸಾಧ್ಯವಾಗಿಲ್ಲ ಅಂತ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಈ ವ್ಯಕ್ತಿ ಕುರಿತು ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅಂತ ಕೇಳೋಣ. ಬಿ ಕೈಂಡ್ ಟು ದೆಮ್. ಅವರು ನಿಮ್ಗೆ ಹರ್ಟ್ ಮಾಡಿರ್ಬಹುದು ಅಥವಾ ಅವ್ರ ಮೇಲೆ ನಿಮ್ಗೆ ಸುತ್ತಿರಬಹುದು ಅಥವಾ ಅವ್ರ ಮೇಲೆ ಬೇಜಾರಿರ್ಬೋದು. ಸೊ ಬಿ ಕೈಂಡ್ ಟು ದೆಮ್, ಇಟ್ಸ್ ಓಕೆ. ಬಿಕಾಸ್ ನಿಮ್ಗೇನು ಅರ್ಹತೆ ಇದೆ ಅದು ನಿಮಗೆ ಸಿಗುತ್ತೆ, ಅವ್ರಿಗೆ ಯಾವ ರೀತಿ ಅರ್ಹತೆ ಇದೆ ಅದು ಅವರಿಗೆ ಸಿಗುತ್ತೆ ರಿಲೇಶನ್ಶಿಪ್ ವಿಷಯದಲ್ಲಿ. ಸೊ ಇದು ಒಂಥರ ಕರ್ಮದ ಅರ್ಹತೆ ಪ್ರಶ್ನೆ. ಓಕೆ, ದಟ್ಸ್ ವಾಟ್ ಐ ಗೆಟ್. ಮತ್ತೆ ಈಕ್ವಾಲಿಟಿ ಇರ್ಲಿಲ್ಲ ಈ ಒಂದು ರಿಲೇಶನ್ಶಿಪ್ ವಿಷಯದಲ್ಲಿ, ಅಂದ್ರೆ ಈ ಒಂದು ಪೊಟೆನ್ಶಿಯಲ್ ಇರ್ಲಿಲ್ಲ ರಿಲೇಶನ್ಶಿಪ್ ಸಾಲಿಡ್ ಆಗೋದಕ್ಕೆ, ಅಥವಾ ಈ ರೀತಿ ಮೆಸೇಜ್ ನನಗೆ ಮಾಡ್ತಾ ಇರುತ್ತೆ. ದೇರ್ ವಾಸ್ ನೋ ಪೊಟೆನ್ಶಿಯಲ್, ದೇರ್ ವಾಸ್ ನೋ ಈಕ್ವಾಲಿಟಿ. ಸಮಾನತೆ ಕೂಡ ಇರಲಿಲ್ಲ, ಸಮಾನತೆ ಪ್ರಾಬ್ಲಮ್ ಕೂಡ ಇತ್ತು. ಸೊ ಅಂಡರ್ಸ್ಟ್ಯಾಂಡ್ ದಟ್ ಅಂತ ಕಾರ್ಡ್ ಹೇಳ್ತಾ ಇದೆ. ಆಲ್ರೈಟ್, ಮುಂದಿನ ಫೈಲ್ ನೋಡೋಣ. ನಿಮ್ಗೆ ಮತ್ತೆ ನಿಮ್ಮ ವ್ಯಕ್ತಿಗೆ ಯಾಕೆ ಕನೆಕ್ಷನ್ ಆಗಲಿಲ್ಲ? ಸೊ ಇಲ್ಲಿ ಒಬ್ಬ ಸ್ತ್ರೀಯ ಕಾರ್ಡ್ ಬರ್ತಾ ಇದೆ. ಸ್ತ್ರೀ ಕಾಣ್ತಿದ್ದಾರೆ. ಒಂದು ಅವ್ರು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ಬಹುದು, ಮದ್ವೆ ಆಗಿದ್ದಿರ್ಬಹುದು, ಅಥವಾ ಅವ್ರ ಮದ್ವೆ ಆದ ಹೆಂಡತಿ ಅಥವಾ ಅವರೇ ಸ್ವತಃ ಪೋಷಕರಾಗುವಂತಹ ಸ್ಥಿತಿಲಿ ಇದ್ದಿರಬಹುದು. ಇದು ಒಂದು ಸಂದರ್ಭ. ಇನ್ನ ಒಂದು ಸಂದರ್ಭ ಅಂತಂದ್ರೆ, ಅವರಿಗೆ ನಿಮ್ಮ ಮೇಲೆ ಹೆಚ್ಚಾಗಿ ಕೇರ್, ಒಂದ್ ರೀತಿ ನರ್ಚರಿಂಗ್ ಫೀಲಿಂಗ್ ಇದ್ದಿರ್ಬಹುದು, ಲವ್ ರೊಮ್ಯಾಂಟಿಕ್ ಫೀಲಿಂಗ್ ಹಿಂದೆ ಇರ್ಬಹುದು. ಓಕೆ, ಅವ್ರು ನಿಮ್ಮನ್ನ ಒಂದ್ ರೀತಿ ಫ್ರೆಂಡ್ ಆಗಿ, ಒಂದು ಮದರ್ಲಿ ಫಿಗರ್ ಆಗಿ ಅಥವಾ ಸಿಸ್ಟರ್ಲಿ ಫಿಗರ್ ಆಗಿ ಕೂಡ ನೋಡಿರಬಹುದು. ಇದು ಒಂದು ನನಗೆ ಮೆಸೇಜ್ ಬರ್ತಾ ಇದೆ. ಓಕೆ, ಅಥವಾ ಅವರು ಆ ರೀತಿಯ ಭಾವನೆ ನಿಮ್ ಬಗ್ಗೆ ಇಟ್ಕೊಂಡಿರ್ಬಹುದು. ಅವರು ಹುಡುಗಿ ಆಗಿದ್ದು ನೀವು ಹುಡುಗ ಆಗಿದ್ರೆ ಬಹುಶಃ ಅವ್ರು ನಿಮ್ಮನ್ನ ಒಂದ್ ರೀತಿ ಫ್ಯಾಮಿಲಿ ನಾನು ಒಬ್ರು ಅನ್ನೋ ತರ ನೋಡಿರ್ಬಹುದು. ಹೆಚ್ಚಾಗಿ ಬ್ರದರ್ ಅಂತಾಗ್ಲಿ, ಅಥವಾ ಒಂದ್ ರೀತಿ ಈ ವ್ಯಕ್ತಿಗೆ ಪಾಪ ತಾಯಿ ಇಲ್ಲ, ಸಮಥಿಂಗ್ ಲೈಕ್ ದಾಟ್, ಆ ತರ ಅವ್ರ ಮನಸ್ಸಲ್ಲಿ ಫೀಲಿಂಗ್ ಇದ್ದಂಗೆ ನನಗೆ ಕಾಣ್ತಾ ಇದೆ. ಸೊ ಈ ಮದರ್ಲಿ ಫೀಲಿಂಗ್ ಇರೋದಕ್ಕೋಸ್ಕರ ಈ ಒಂದು ಲವ್ ರಿಲೇಶನ್ಶಿಪ್ ಆಗ್ಲಿಲ್ಲ. ಸಮ್ಟೈಮ್ಸ್ ಇದು ಕ್ಲೈಂಟ್ ಮತ್ತೆ ಗ್ರಾಹಕ ಮತ್ತೆ ಒಬ್ಬ ವ್ಯಾಪಾರಿ ನಡುವೆ ಸಂಬಂಧ ಕೂಡ ತೋರಿಸುತ್ತೆ. ಬಿಕಾಸ್ ಎಸ್ಪೆಷಲಿ ಹೀಲಿಂಗ್ ಪ್ರೊಫೆಷನ್ಸ್ ಇದ್ರೆ, ಅಂತಂದ್ರೆ ಅವ್ರು ನಿಮ್ ಡಾಕ್ಟರ್ ಅಥವಾ ನೀವು ಅವ್ರ ಪೇಷಂಟ್, ಆ ರೀತಿಯ ಒಂದು ರಿಲೇಶನ್ಶಿಪ್ ಕೂಡ ತೋರಿಸುತ್ತೆ. ಸೊ ಇದು ಆ ರೀತಿಯ ಹೀಲಿಂಗ್ ರಿಲೇಶನ್ಶಿಪ್ ಆಗಿದ್ರಿಂದ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಆಗ್ಲಿಲ್ಲ ಅಂತ ಬರ್ತಾ ಇದೆ. ನೋಡೋಣ ಮುಂದೆ. ಓಕೆ, ಸೊ ಅವ್ರಿಗೆ ಗೊತ್ತಿತ್ತು ಏನ್ ಮಾಡ್ಬೇಕು ಈ ರಿಲೇಶನ್ಶಿಪ್, ಈ ಕನೆಕ್ಷನ್ ವಿಷಯದಲ್ಲಿ ಹೇಗಿರ್ಬೇಕು ಅಂತ ಅವ್ರಿಗೆ ಆಲ್ರೆಡಿ ಕ್ಲಾರಿಟಿ ಇತ್ತು. ಓಕೆ, ಅದಕ್ಕೋಸ್ಕರ
ಇದು ಮುಂದುವರಿಲಿಲ್ಲ. ಆ್ಯಂಡ್ ಆಲ್ಸೋ ಅವರು ಒಂದು ರೀತಿ ನಾನ್ಸೆನ್ಸ್ ವ್ಯಕ್ತಿ ಅಲ್ಲ, ತುಂಬ ಸ್ಟ್ರೇಟ್ ಫಾರ್ವರ್ಡ್ ವ್ಯಕ್ತಿ. ಸೊ ಅವ್ರಿಗೆ ಯಾವುದೇ ಕಾಂಪ್ಲಿಕೇಶನ್ಸ್ ಬೇಕಾಗಿರಲಿಲ್ಲ. ಏನು ಗೈಡೆನ್ಸ್ ಅಂತ ನೋಡೋಣ. ಓಕೆ, ಹೀಲಿಂಗ್ ಅಗತ್ಯ ಇದೆ ನಿಮಗೆ. ಹಾರ್ಟ್ ಬ್ರೇಕ್ ಆಗಿದೆ, ಎಸ್, ಬಟ್ ಹೀಲ್ ಆಗಿ ಮೂವ್ ಆನ್ ಆಗಿ. ಇಟ್ ಈಸ್ ನಾಟ್ ಈಸಿ. ಮತ್ತೆ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಟ್ ಈ ಒಂದು ಕನೆಕ್ಷನ್ ನೀವೇನು ನಿರೀಕ್ಷೆ ಮಾಡ್ತಿದ್ರೋ ಇದರಲ್ಲಿ ಒಬ್ರಿಗಿನ್ನ ಇಬ್ರು ವ್ಯಕ್ತಿಗಳು ಇದ್ರು, 3 ಜನದ ಕನೆಕ್ಷನ್ ಇರ್ಬೋದು, ಥರ್ಡ್ ಪಾರ್ಟಿ. ಸೊ ಬೇರೆ ಫ್ಯಾಕ್ಟರ್ಸ್ ಇರಬಹುದು, ಫ್ಯಾಮಿಲಿ ಫ್ಯಾಕ್ಟರ್ಸ್ ಇರಬಹುದು. ಇಂತಹ ವಿಷಯಗಳು ನಿಮ್ಮ ಒಂದು ಕಂಟ್ರೋಲಲ್ಲಿ ಇಲ್ದಿರೋಂತಹ ವಿಷಯಗಳು ಇದ್ದವು. ಸೊ ಈ ಒಂದು ಲೆಸನ್ ನಿಮಗೆ ಸಿಗೋದು ಅವಶ್ಯಕತೆ ಆಗಿತ್ತು ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ಅಂತ ಬರ್ತಾ ಇದೆ ಮೆಸೇಜ್. ಸೊ ಆಲ್ ದ ಬೆಸ್ಟ್. ಓಕೆ, ಈಗ 3ನೇ ಪೈಲ್ ನೋಡೋಣ. ಇಲ್ಲಿ ಚೀಟಿಂಗ್ ಕಾಣ್ತಿದೆ, ಮೋಸ, ಡಿಸೆಪ್ಷನ್, ಅವಾಯ್ಡಿಂಗ್ ಮಾಡೋದು, ಇದೆಲ್ಲ ಕಾಣ್ತಾ ಇದೆ ನನಗೆ. ಸೊ ಯಾಕೆ ನಿಮ್ಮಿಬ್ಬರ ಮಧ್ಯ ರಿಲೇಶನ್ಶಿಪ್ ಆಗಲಿಲ್ಲ ಅಂತಂದ್ರೆ ತುಂಬ ಫಿಕಲ್ ಆಗಿತ್ತು. ಇದು ಪರ್ಮನೆನ್ಸ್ ಇರಲಿಲ್ಲ, ಶಾಶ್ವತ ಅಂದ್ರೆ ಒಂದು ಲಾಂಗ್ ಟರ್ಮ್ ಪ್ಲಾನ್ ಇರಲಿಲ್ಲ ಆ ವ್ಯಕ್ತಿಗೆ. ಓಕೆ, ಅವರು ಸುಮ್ಮನೆ ಟ್ರೈ ಮಾಡ್ತಿದ್ರು ಅಥವಾ ಸುಮ್ಮನೆ ಸೀರಿಯಸ್ ಆಗಿರ್ಲಿಲ್ಲ ಅವರು. ಓಕೆ, ಅಟ್ರಾಕ್ಷನ್ ಇತ್ತು, ಆಸೆ ಇತ್ತು, ಬಟ್ ಅಷ್ಟಕ್ಕೆ ಮುಗೀತದು. ದೇರ್ ವಾಸ್ ನೋ ಕಮಿಟ್ಮೆಂಟ್. ಆಮೇಲೆ ಒಂದು ಕಾಂಕ್ರೀಟ್ ಪ್ಲಾನ್ ಇರಲಿಲ್ಲ, ಸರಿಯಾದ ಒಂದು ಪ್ಲಾನ್ ಮಾಡಿರ್ಲಿಲ್ಲ ಅವರಿಗೆ. ಅವ್ರು ಆಲ್ರೆಡಿ ಬೇರೆ ವಿಷಯಗಳ ಬಗ್ಗೆನೂ ಪ್ಲಾನಿಂಗ್ ಇತ್ತು ಅವರಲ್ಲಿ. ಸೊ ನಿಮ್ಮ ವಿಷಯದಲ್ಲಿ ಅವ್ರು ಸೀರಿಯಸ್ ಆಗಿ ಪ್ಲಾನ್ ಮಾಡಲಿಲ್ಲ, ಅವರು ಸೀರಿಯಸ್ ಆಗಿ ತಗೊಂಡು ಇಲ್ಲ ಅಂತ ಬರ್ತಾ ಇದೆ. ಚೀಟಿಂಗ್ ಮತ್ತೆ. ಓಕೆ, ಮೇ ಬಿ ಅವರ ಒಂದು ಸ್ವಂತ ಹಿತಾಸಕ್ತಿ ನೋಡ್ಕೊಂಡ್ರು, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವರ ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ ನಿಮ್ಮ ಜೊತೆ. ಮೇ ಬಿ ನಿಮಗೆ ಆ ರೀತಿಯ ಸಿಗ್ನಲ್ ಕೊಟ್ಟರು ವಿಚ್ ಇಸ್ ನಾಟ್ ಕರೆಕ್ಟ್. ಅವ್ರ ಮನಸ್ಸಲ್ಲಿ ಆ ಥರ ದೀರ್ಘಕಾಲಿಕವಾದ ಇಂಟೆನ್ಷನ್ಸ್ ಇರಲಿಲ್ಲ ಅಥವಾ ಕಮಿಟ್ಮೆಂಟ್ ಕೊಡುವಂತಹ ಇಂಟೆನ್ಷನ್ ಇರಲಿಲ್ಲ. ಓಕೆ, ಏನು ಗೈಡೆನ್ಸ್ ಈ ವ್ಯಕ್ತಿಯ ಬಗ್ಗೆ ನಿಮಗೆ ಅಂತಂದ್ರೆ, ಈ ವ್ಯಕ್ತಿ ವರ್ಕ್ ರಿಲೇಶನ್ಶಿಪ್ಗೆ ಓಕೆ, ಕರಿಯರ್ಗೆ ಓಕೆ, ಬಟ್ ನಾಟ್ ಫಾರ್ ಲವ್ ರಿಲೇಶನ್ಶಿಪ್. ಮತ್ತೆ ದೇರ್ ಇಸ್ ಆಲ್ವೇಸ್ ಅನ್ ಆಪರ್ಚುನಿಟಿ ಫಾರ್ ಯು. ನಿಮಗೆ ಬೇರೆ ಅವಕಾಶ ಕೂಡ ಸಿಗುತ್ತೆ. ಓಕೆ, ಇದೊಂದೇ ಅಲ್ಲ, ಬೇರೆ ಅವಕಾಶ ಕೂಡ ಸಿಗುತ್ತೆ. ಇನ್ನೊಬ್ಬ ಸ್ಟ್ರಾಂಗ್ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋ ಚಾನ್ಸ್ ಇದೆ, ಒಂದು ಆಪರ್ಚುನಿಟಿ ಇದೆ. ಸೊ ಇದೇ ಎಂಡ್ ಅಂತ ಅನ್ಕೋಬೇಡಿ. ಇಟ್ಸ್ ಓಕೆ, ಇದಾಗಿಲ್ಲ ಅಂದ್ರೆ ಸರಿ. ಈ ಒಂದು ಮೆಸೇಜ್ ನನಗೆ ಬರ್ತಾ ಇದೆ. ಎಸ್, ಸ್ಟ್ರೆಂತ್ ಕಾರ್ಡ್. ಸೊ ಇಲ್ಲೂ ಆನಿಮಲ್ ಕಾರ್ಡ್ ಬರ್ತಾ ಇದೆ. ಸೊ ತುಂಬ ಸ್ಟ್ರಾಂಗ್ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋ ಚಾನ್ಸ್ ಇದೆ. ಸೊ ಡೋಂಟ್ ವರಿ. ಬಹುಶಃ ಈ ವ್ಯಕ್ತಿಗೂ ನಿಮಗೂ ಅಷ್ಟೊಂದು ಕಾರ್ಮಿಕ್ ಕನೆಕ್ಷನ್ ಇರಲಿಲ್ಲ ಅಂತ ಅನ್ನಿಸ್ತದೆ ಕಾರ್ಡ್ ನೋಡಿ. ಜಸ್ಟ್ ಲೈಕ್ ದ್ಯಾಟ್, ಸುಮ್ಮನೆ ಏನೋ ಅಟ್ರಾಕ್ಷನ್ ಆಯಿತು ಮಧ್ಯ, ಆ ಥರ ಕಾಣ್ತಾ ಇದೆ ನನಗೆ. ಸೊ ಐ ಹೋಪ್ ಈ ಒಂದು ಚಿಕ್ಕ ಟ್ಯಾರೋ ರೀಡಿಂಗಿಂದ ನಿಮಗೆ ಏನಾದರೂ ಒಂದು ರೀತಿ ಸಾಂತ್ವನ ಸಿಕ್ಕಿರಬಹುದು ಮನಸ್ಸಿಗೆ ಅಂತ. ಸೊ ಈ ಒಂದು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ. ಮುಂದಿನ ಪಿಕ್ ಕಾರ್ಡ್ ರೀಡಿಂಗಲ್ಲಿ ಮತ್ತೆ ಭೇಟಿಯಾಗೋಣ.